ಮನಸ್ಸಿಗೆ ನೋವು ಎಷ್ಟೇ ನೋವಿದ್ರು ಕೂಡ ನಾವು ದುಡಿದು ತಿನ್ನೋದ್ರಲ್ಲಿರೋ ಖುಷಿ ಮತ್ತೆ ಯಾವ್ದ್ರಲ್ಲೂ ಇರಂಗಿಲ್ಲ ಸ್ನೇಹಿತರೆ. ನಮ್ಮ ಯಜಮಾನ್ರು ನೋಡಿ ಎಷ್ಟೋ ಕೆಲಸ ಮಾಡ್ತಾರಂದ್ರು ಕೂಡ ನಾನು ಮಾಡಬೇಕಂತ ಏನ್ ತಲಿ ಇಲ್ಲ ಸ್ನೇಹಿತರೆ. ಯಾಕಂದ್ರೆ ನಾನು ಒಂದ್ ಸ್ವಲ್ಪ ಕೆಲಸ ಮಾಡಿ ಅಂದ್ರೆ ನಮ್ಮ ಯಜಮಾನ್ರಿಗೆ ಹೆಲ್ಪ್ ಆಗ್ತೈತಿಲ್ಲ ಅನ್ಕೊಂಡ್ ಕೆಲಸ ಮಾಡ್ತೀನಿ ಹೊರತು ಮಾಡ್ರಿ ಅಂತ ಯಾರು ನಮ್ಗೆ ಹೇಳ್ಕೊಡಂಗಿಲ್ಲ. ಅದಕ್ಕ ಖಾಲಿ ಕೂತ್ಕೊಂಡ್ರೆ ಎಷ್ಟು ಕುಡಿಕೆ ಹೊಣ್ಣು ಕೂತಿಂದ್ರೆ ಕುಡಿಕೆ ಹೊಣ್ಣು ಕೂಡ ಸಾಲಂಗಿಲ್ಲ. ಅದಕ್ಕ ದುಡಿದು ತಿನ್ನೋದ್ರಲ್ಲಿರೋ ಖುಷಿ ಬೇರೆ ಯಾವುದೇ ಒಂದು ಬೇರೆಯವ್ರು ಕೊಟ್ಟಂತ ಅಮೃತದಲ್ಲಿ ಕೂಡ ಅದರ ವಿಷ ತರ ಅನಿಸ್ತೈತಿ. ಯಾಕಂದ್ರೆ ನಾವು ದುಡಿದು ತಿನ್ನೋ ಅನ್ನ ಇಡೀ ಅನ್ನದಲ್ಲಿರುವಷ್ಟು ಇಡೀ ಅನ್ನ ತಿಂದ್ರು ಕೂಡ ನಾವು ದುಡ್ದಂತ ಶ್ರಮದಿಂದ ದುಡಿದು ತಿಂದ್ರೆ ಅದರಿಂದ ಅಮೃತ ತಿಂದಂಗ ಅಮೃತಕ್ಕೆ ಸಮಾನ ಆಗ್ತೈತಿ ನೋಡಿ ಸ್ನೇಹಿತರೆ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸ್ವಲ್ಪ ದಿನ ಆಯಿತು ನನ್ನ ವಿಡಿಯೋ ಬಂದಿಲ್ಲ, ಎಲ್ಲರೂ ಮಿಸ್ ಮಾಡ್ಕೊಡ್ತಾ ಇದ್ದೀರಾ. ಇನ್ಮೇಲಿಂದ ಹಾಕ್ತೀನಿ ಸ್ನೇಹಿತರೆ. ಯಾಕಂದ್ರೆ ನನ್ನ ಮಗನಿಗೆ ಸ್ಕೂಲ್ ಸುಟ್ಟಿ ಇತ್ತು, 4 ದಿನ ಬಂದಿದ್ದಾರೆ. ಅವನು ದೊಡ್ಡವನು ಬಂದಿದ್ದಾರೆ, 10th ಅದಾನ ಇವಾಗ. ಸಂಕ್ರಾಂತಿಗೆ 2-3 ದಿನ ಸುಟ್ಟಿ ಐತ್ರಿ. ಇವತ್ತ ಸೋಮವಾರ, ಇವತ್ತ ಹೋಗ್ಯಾನ್ರಿ ಬೆಳಿಗ್ಗೆ. ಅವನ ಬಗ್ಗೆನೂ ಸ್ವಲ್ಪ ವಿಚಾರ ಮಾಡೋದಿತ್ರಿ. ಸ್ಕೂಲಲ್ಲಿ ಹಂಗ ಅಭ್ಯಾಸ ಮಾಡತ್ತಾ ಇದೀಪ, ಅವನ ಕಡೆ ತಲೆ ಕೊಟ್ಟೆ ಸ್ನೇಹಿತರೆ. ವಿಡಿಯೋ ಮಾಡಕ್ ಆಗ್ತಾ ಇಲ್ಲ, ಸಾರಿ ನೋಡ್ರಿ, ವಿಡಿಯೋ ಮಾಡಲಿಲ್ಲ. ಮತ್ತೆ ಬರೋಣ ಏನಂದ್ರೆ ಒಂದು ಸ್ವಲ್ಪ ಅವ್ನು ಸ್ಟಡಿದು ಮೊಬೈಲಲ್ಲೇ ಇತ್ತು, ನೋಡ್ತಾ ಇದ್ದ ಸ್ನೇಹಿತರೆ. ನಾನು ವಿಡಿಯೋ ಮಾಡ್ಕೋತ ನನ್ನ ಕೈಯಾಗ ಮೊಬೈಲ್ ತಗೊಂಡು ಮತ್ತೆ ನಾನು ವಿಡಿಯೋಕ್ಕೆ ನೆಟ್ ಖಾಲಿ ಮಾಡಿ ಅಂದ್ರೆ ಅವನಿಗೆ ನೆಟ್ ಮತ್ತೆ ನಾನು ಎಕ್ಸ್ಟ್ರಾ ಹಾಕಿ ಕೊಡ್ಬೇಕಾಗ್ತೈತೆ ಅಂದ್ಕೊಂಡು ಸ್ವಲ್ಪ ಕೊಟ್ಟೆ ರೀ. ಸ್ವಲ್ಪ ಮೊಬೈಲಲ್ಲೇ ಸ್ವಲ್ಪ ನೋಡೋದಿತ್ತು, ಅವನ ನೋಡ್ದು ಗ್ರೂಪಿಗೆ ಹಾಕ್ತಾರೆ ಸ್ನೇಹಿತರೆ. ಅಲ್ಲಿ ಅವ್ನ ಹಾಸ್ಟೆಲಲ್ಲಿ ಮೊಬೈಲ್ ಇರಂಗಿಲ್ಲ, ಎಲ್ಲವನ್ನೂ ಅರ್ಧಂಬರ್ಧ ಎಲ್ಲ ಗ್ರೂಪಿಗೆ ಹಾಕ್ತಾರತ್ರಿ. ಅಭ್ಯಾಸದು ಅಂತ ಹೇಳಾಕತ್ತಿದ್ದಾರೆ. 2-3 ಸಲ ಹೇಳಿದ್ದಾರೆ, ಮಮ್ಮಿ ಮೊಬೈಲ್ ಬಿಡ್ತಾರ ಅವ್ರು ಎಲ್ಲ ಗ್ರೂಪಿಗೆ. ನಾನು ಒಬ್ಬನೇ 1-2 ಜನ ಅಷ್ಟ ಹಾಸ್ಟೆಲ್ದಾಗ ಅದಾರೆ 10th ದವರು. ಅಣ್ಣ ಈಗ ಅಲ್ಲಿ ರೆಗ್ಯುಲರ್ ಕ್ಲಾಸಿಗೆ ಹೋಗೋರಿಗೆ ಅಲ್ಲಿ ಮನೆ ಒಳಗಡೆನ ಗ್ರೂಪಿಗೆ ಹಾಕಿರಂದ್ರೆ ಅಲ್ಲೇ ಫೋನ್ಯಾಗ ನೋಡಿ ಅವ್ರ ಸ್ಟಡಿ ಕಂಪ್ಲೀಟ್ ಮಾಡ್ಕೊಂಡವ್ರು ಅಂತ ಹೇಳ್ತಾ ಇದ್ದಾರೆ. 4 ದಿನ ಬಂದು ಸ್ವಲ್ಪ ಮೊಬೈಲಲ್ಲಿ ಏನು ಬರ್ತಾ ಇದೆ ನೋಡಪ್ಪ ಅಂತ ನಾನು ಕೊಟ್ಟಿದ್ದೆ. ಅದಕ್ಕೆ ವಿಡಿಯೋ ಹಾಕಿಲ್ಲ ನೋಡಿ ಸ್ನೇಹಿತರೆ. ವಿಡಿಯೋ ಹಾಕಿಲ್ಲ ಅಂತ ನಿಮ್ಗೆ ಅರ್ಥ ಆಗಿರ್ಬೇಕು. ನಾನು ವಿಡಿಯೋ ನೋಡ್ರಿ. ಸ್ವಲ್ಪ ಜನ ಏನು ಕೇಳ್ತಾ ಇದ್ರೆ ಸ್ಟಿಚಿಂಗ್ ಬಗ್ಗೆ ತುಂಬಾನೇ ಕಮೆಂಟ್ ಹಾಕ್ತಾ ಇದ್ರೆ. ನಿನ್ನೆ ವಿಡಿಯೋಕ್ಕೆ ನೋಡಿ 4 ಜನ 3 ಜನ ಹಾಕ್ಯಾರಿ. ಕಟೋರಿ ಬ್ಲೌಸ್ ಸ್ಟಿಚಿಂಗ್ ಹಾಕ್ರಿ, ಹಾಗೆ ಸಾದಾ ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ಹಾಕ್ರಿ. ಸ್ವಲ್ಪ ನಿಮ್ಮ ವಿಡಿಯೋ ಮುಖಾಂತರ ನಮ್ಗೆ ಹೆಲ್ಪ್ ಆಗ್ತೈತಿ. ನಿಮ್ಮ ಸ್ಟಿಚಿಂಗು ತುಂಬಾನೇ ನಮ್ಗೆ ಇಷ್ಟ ಆಗ್ತಾವ್ರಿ. ಮೊದಲೆಲ್ಲ ಬರ್ತಾ ಇದ್ವು, ಇವಾಗ ಯಾಕೆ ಬರ್ತಾ ಇಲ್ಲ ವಿಡಿಯೋ ಅಂತ ಸುಮಾರು ಜನ ಕೇಳ್ತಾ ಇದ್ರು ಸ್ನೇಹಿತರೆ. ಯಾಕಂದ್ರೆ ನಾನು ಸ್ಟಿಚಿಂಗ್ ಮಾಡೋದನ್ನ ಬಿಟ್ಟಿದ್ದೀನಿ ಸ್ನೇಹಿತರೆ. ಸ್ವಲ್ಪ ನನ್ನ ಹೆಲ್ತ್ ಪ್ರಾಬ್ಲಮ್ದಿಂದ ಸ್ವಲ್ಪ ನನಗೆ ಹೀಟ್ ಜಾಸ್ತಿ ಆಗ್ಲತ್ತನ ಡಾಕ್ಟ್ರು ಬಿಟ್ಬಿಡಿ ಅನ್ನತ್ತಾರೆ. ಮನೆ ಒಳಗಡೆನು ನಾನು ಎಷ್ಟೇ ಸ್ವಲ್ಪ ಕುತ್ಕೊಂಡು ಸ್ಟಿಚಿಂಗ್ ಮಾಡಿದ್ರು ಹೆಂಗೋ ಏನೋ ನಮ್ಮ ಯಜಮಾನ್ರಿಗೆ ಗೊತ್ತಾಗ್ಲತ್ತೈತ್ರಿ. ಅವ್ರ ಕಡೆ ಬಯಸ್ಕೊಳ್ಳೋದು ಯಾಕಪ್ಪ ಅಂತ ಅನ್ಕೊಂಡು ನಾನು ಸ್ಟಿಚಿಂಗ್ ಮಾಡೋದನ್ನು ಸ್ವಲ್ಪ ಇನ್ನೊಂದು 2 ತಿಂಗಳ ಅಥವಾ ಬಿಡ್ತೀನಿ ಸ್ನೇಹಿತರೆ. ಭಾಳ ಏನು ಮಾಡೋಂಗಿಲ್ಲ, ಸ್ವಲ್ಪ ಅಲ್ಟ್ರೇಷನ್ ಮಾತ್ರ ಮಾಡ್ತಾ ಇದ್ದೀನಿ. ಸ್ಟಿಚಿಂಗ್ ಮಾಡ್ತಾ ಇಲ್ಲ. ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ವಿಡಿಯೋ ಮಾಡೇ ಇರ್ತೀನಿ. ವಿಡಿಯೋದಾಗ ನನ್ನ ಡೈಲಿ ರೂಟೀನ್ ಜೊತೆ ಸ್ವಲ್ಪನಾದ್ರೂ ನನ್ನ ಬಟ್ಟೆ ಸ್ಟಿಚ್ ಮಾಡಿರೋದು ಹಾಕ್ತೀನಿ, ನೋಡಿರ್ತೀನಿ. ನೀವು ಬೇಕಾದ್ರೆ ಹಿಂದಿನ ವಿಡಿಯೋ ಹೋಗಿ ಚೆಕ್ ಮಾಡಿ. ನಾನಂತೂ ನೋಡಿ ನನ್ನ ಡೈಲಿ ರೂಟೀನ್ ಇರ್ತೈತೆ ಅದ್ರೊಳಗನ ನಾನು ಎಷ್ಟು ಕೆಲಸ ಮಾಡಿದೆ, ಏನು ಮಾಡಿದೆ ಅಂತ ಎಲ್ಲ ಹಾಕಿರ್ತೀನಿ. ಸ್ಟಿಚಿಂಗ್ ಸ್ವಲ್ಪ ದಿನ ಬಿಡ್ತಾ ಇದ್ದೀನಿ ಸ್ನೇಹಿತರೆ. ಮಧ್ಯೆ ಸ್ವಲ್ಪ ಯಾವಾಗಲಾದರೂ ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ಕರೆ ಅದನ್ನ ನಾನು ವಿಡಿಯೋ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನೋಡಿ ಮುಂದೆ ಹಾಕ್ತೀನಿ ಸ್ನೇಹಿತರೆ. ಎಲ್ಲರೂ ಕೇಳ್ತಾ ಇದ್ರ ನಿಮ್ಮ ಹಾಕ್ರಿ ಅಂತೇಳಿ ಬರ್ತಾವ್ರ ಸ್ನೇಹಿತರೆ. ಇನ್ನೊಂದು ಈ ಫ್ಯಾಕ್ಟ್ರಿ ಸೀಸನ್ ಮುಗೀತಂದ್ರೆ ಸ್ವಲ್ಪ ನನಗೂ ಬಿಡು ಟೈಮ್ ಆಗ್ತೈತಿ. ನೀಟಾಗಿ ಕೂತ್ಕೊಂಡು ಸ್ಟಿಚಿಂಗ್ ಮಾಡೋದು ಕಟಿಂಗ್ ಮಾಡೋದು ಹಾಕ್ತೀನಿ. ಇನ್ನೊಂದು ಸ್ವಲ್ಪ ವೇಟ್ ಮಾಡಿ ನೋಡ್ರಿ. ನನ್ನ ಸ್ಟಿಚಿಂಗ್ ಅಂತೂ ಸ್ಟಿಚಿಂಗ್ ಅಂತೂ ತುಂಬಾ ಜನಕ್ಕೆ ಅರ್ಥ ಆಗೈತಿ. ಹಿಂದೆ ಎಷ್ಟೋ ಜನ ನಾವು ಹಿಂಗೆ ಪೈಪಿಂಗ್ ಮಾಡ್ತಾ ಇದ್ದೀರಿ ನಿಮ್ಮ ವಿಡಿಯೋ ನೋಡಿ, ಮತ್ತು ನೀವು ಡಿಸೈನು ಚಂದ ಮಾಡ್ತೀರಾ. ಹಳ್ಳಿ ಒಳಗಡೆದು ನಿಮ್ಗೆ ಅಮೌಂಟ್ ಜಾಸ್ತಿ ಕೊಡಂಗಿಲ್ಲ ಅಂದರೂ ಎಷ್ಟು ಗ್ರ್ಯಾಂಡಾಗಿ ನೀವು ಡಿಸೈನ್ ಮಾಡ್ತೀರಾ, ಈ ಥರ ಎಲ್ಲ ಕಮೆಂಟ್ ಹಾಕ್ತಾ ಇದ್ರು ಸ್ನೇಹಿತರೆ. ಮತ್ತು ವಾಟ್ಸಪ್ ಗ್ರೂಪಿಗೆ ಕಳಿಸ್ತಾರೆ, ವಾಟ್ಸಪ್ಪಲ್ಲಿ ಮತ್ತು ಯೂಟ್ಯೂಬ್ಗೂ ಕಮೆಂಟ್ ಹಾಕ್ತಾರೆ. ಒಳ್ಳೆ ನನ್ಗೆ ವ್ಯೂವರ್ಸ್ ಸಿಕ್ಕಾರ ಅನ್ಬೋದ್ರಿ. ದೊಡ್ಡದೊಂದು ಫ್ರೆಂಡ್ಸ್ ಅವರು ನೋಡಿ ಯಾಕೆ ಬಂದಿಲ್ಲ ರೀ ನಿಮ್ಮಷ್ಟು ವಿಡಿಯೋ ಅಂತೇಳಿ ಸುಮಾರು ಜನ ನನ್ನ ಹಳೆ ವಿಡಿಯೋ ನೋಡಿ
ಇವತ್ತು ಕಮೆಂಟ್ ಹಾಕಿದ್ರಂತ ಮತ್ತೆ ಇವತ್ತು ನೈಟ್ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಟೈಮ್ 10:30 ಆಗೈತೆ ಸ್ನೇಹಿತರೆ. 9:00ವರೆಗೆ ಅಂಗಡಿ ಬಾಕ್ಲ ಹಿಕ್ಕೊಂಡು ಬಂದು ಊಟ ಮಾಡ್ದೆ ರೀ. ಒಂದು ರೊಟ್ಟಿ ತಿಂದೆ. ಯಜಮಾನ್ರು ಬಂದ್ರಿ, ಬರೋಣ ಅವ್ರು ಬರೋ ಮಟ್ಟ ನಿತ್ಯ ಸ್ನೇಹಿತರೆ, ಇಲ್ಲಾಂದ್ರೆ ನಾನು ಅಷ್ಟು ಲೇಟ್ ಮಾಡ್ತಿದ್ದಿಲ್ಲ. ಅವ್ರು ಬಂದ್ರಿ ಬರೋಣ. ಆಡುಗಳಿಗೆ ಸ್ವಲ್ಪ ಮೇವು ತೊಗೊಂಡು ಬಂದಿದ್ರು. ಅದು ಮೇವು ನಾನು ಆಡು ತೊಗೊಂಡು ಬಂದೆ. ಅವರು ಮನೆಗೆ ಬಂದು ಮೇವು ಒಗೆದು ಹೋದ್ರೆ ಸ್ವಲ್ಪ ಆಡುಗಳಿಗೆ. ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ರೀ. ಇದ್ದೀರಿ ಕೆಲಸ ಮಾಡ್ಕೋತನ ಸ್ವಲ್ಪ ವಿಡಿಯೋ ಇದ್ದಾಗ ವಿಡಿಯೋ ಮಾಡಿರ್ತೀನಿ, ಇಲ್ಲಾಂದ್ರೆ ಇಲ್ಲ ರೀ. ಯಾಕಂದ್ರೆ ಸಿಕ್ಕಾಪಟ್ಟೆ ಕಸ್ಟಮರ್ ಸ್ನೇಹಿತರೆ ಅಂಗಡಿ ಒಳಗಡೆ. ಮತ್ತು ನನ್ನ ಆಡು ಮರಿಗಳು ನೋಡ್ಕೋತು ಸ್ವಲ್ಪ ನಂದು ವೇಟ್ ಜಾಸ್ತಿ ಆದಂಗಾಗಿ ಸುಸ್ತು ಬರ್ತಾ ಇರ್ತೈತಿ. ಬೆಳಗ್ಗೆ ಜಲ್ದಿ ಹೇಳಕ್ಕಾಗ್ತಾ ಇಲ್ಲ. ನೈಟು ಲೇಟ್ ಮಾಡಿ ಮಲ್ಕೊಂಡೆ. ಬೆಳಗ್ಗೆ 6 ಗಂಟೆಗೆ ಕೇಳಾಕತ್ತೀನಿ ಸ್ನೇಹಿತರೆ. ನನ್ನ ಇದ್ರಾಗನೇ ಇಷ್ಟು ಲೇಟಾಗಿ ಯಾವಾಗೂ ಹೇಳ್ತಿದ್ದಿಲ್ಲ. ಯಾಕಂದರೆ ಮೆಡಿಷನ್ದಿಂದ ನನಗೆ ಈ ಥರ ವೇಟ್ ಜಾಸ್ತಿ ಆದಂಗಾಗಿ ಸ್ವಲ್ಪ ಸುಸ್ತು ಬರೋದು ಆಗ್ತಾಯಿದೆ. ಸ್ವಲ್ಪ ನನಗೆ ವಾಕಿಂಗ್ ಹೇಳ್ಯಾರ, ನನಗೆ ವಾಕಿಂಗ್ ಮಾಡ್ಕೊಳಕ್ಕಾಗ್ತಾ ಇಲ್ಲ ಸ್ನೇಹಿತರೆ. ಏನು ಮಾಡೋದ್ರಿ, ಈ ಕೆಲಸದೊಳಗನ ನಾನು ಬಿಜಿ ಇರುವಾಗ ಎಲ್ಲಿ ವಾಕಿಂಗ್ ಮಾಡೋದಾಗ್ತದೆ. ಆಡುಗಳ ಜೊತೆ ಸ್ವಲ್ಪ ಸುತ್ತಾಡಿದೆ. ಮಗ ಬಂದಾನತ್ತೆ ಆಡಬಿಟ್ಟೆ. ಇವತ್ತಂತೂ ಬಿಡಲಿಲ್ಲ ಸ್ನೇಹಿತರೆ. ಸಿಕ್ಕಾಪಟ್ಟೆ ಒದರ್ತಾ ಇದ್ದವು ರೀ ಆಡು ಮರಿಗಳು. ಏನು ಮಾಡೋದ್ರಿ, ಬಿಡೋಕ್ಕಾಗಲಿಲ್ಲ ರೀ. ಹತ್ರನ ಪೀಡಾ ಮಾಡಿಸ್ಕೊಂಡು ಬಂದೆ ಸ್ನೇಹಿತರೆ. ಬಳೆ ನೋಡ್ರಿ ಎಷ್ಟು ಸಿಕ್ಕಾಪಟ್ಟೆ ಹಾಕ್ಯಾರ ನಮ್ಮವ್ವಾರು. ಮೊದಲ ಪೀಡಾ ಮಾಡೋ ಮುಂದೆ ಹಸಿರು ಬಳೆ ಹಾಕಿದ್ರು, ಸ್ವಲ್ಪ 6 ಬಳೆ. ಮತ್ತೆ ಬರೋ ಮುಂದೆ ಅಕ್ಕಾರು ನಮ್ಮ ತಂಗಿಯರು ಇದೆಲ್ಲ ನೈಟ್ ಹೋದ್ರಿ. ಅವತ್ತು ಹೋಗೋಣ. ಮತ್ತು ನಾನು ರಾತ್ರಿ ಉಳ್ಕೊಂಡೆಲ್ಲ. ಬರೋ ಮುಂದೆ ನನಗೆ ಮತ್ತೆ ಇಷ್ಟು ಬಳೆ ಹಾಕ್ಯಾರಿ. ನಮ್ಮ ಊರಾಗೆಲ್ಲ ಎಷ್ಟು ಚಂದ ಕಾಣ್ತಾವಲ್ಲ ಬಳೆ, ಎಷ್ಟು ಚಂದ ಕಾಣಾಕ್ತಾವ ಕೈಗೆ. ಇಷ್ಟು ಬಳೆ ಯಾವಾಗ ಉಟ್ಕೋತಿದ್ದಿಲ್ಲಲ್ಲ ನೀನು ಅನ್ನತ್ರಿ. ಹಬ್ಬದಾಗ ದೀಪಾವಳಿ ಹಬ್ಬದಾಗ ನಮ್ಮ ಅಕ್ಕ ಉಡ್ಸಿದ್ರು. ಈಗ ಮತ್ತು ಅವು ಇನ್ನೂ ಇದ್ದು ಈ ಕೈಯಾಗಂತೂ ಒಂದೇ ಬಳೆ ಹೋಗಿತ್ತು ಸ್ನೇಹಿತರೆ. ಈಚೆ ಕಡೆ ಕೈಯಾಗಿನತಿ 6 ಬಳೆ ಇದ್ದು ರೀ. 6 ಹೋಗಿದ್ದು 6 ಇದ್ದು. ತೆಗಿಯಕ್ಕೆ ಮನಸ್ಸಾಗ್ತಾ ಇದ್ದಲ್ಲಿ ಗಟ್ಟಿ ಬಳಿ ಹೆಂಗೆ ತೆಗಿದಪ್ಪ ಅಂತ ಹೇಳಾಸಕತ್ತಿದೆ. ಬರೋ ಮುಂದೆ ಮತ್ತೆ ನಮ್ಮವ್ವ ನಿನ್ನ ಕೈಯಾಗ ಚಂದಿದ್ದು ತಂಗಿ ಮತ್ತೆ ಹಾಕೊಂಡು ಹೋಗುತ್ತೆ, ಮತ್ತೆ ಹಾಕಿಸಿ ಕಳಿಸಿದ್ರೆ ಬಂದೀನಿ ರೀ. ವಾಪಸ್ ಕಾಲ್ ಮಾಡಿಲ್ಲ, ಏನೂ ಇಲ್ಲ ರೀ ಅವರಿಗೆ. ನಮ್ಮವ್ರ ಮೊಬೈಲ್ನು ಎಲ್ಲ ಬಾದಾಗಿದ್ರೆ ಅಪ್ಪಾರು ಸಿಕ್ಕಾಪಟ್ಟೆ ಇದು ಮಾಡ್ಕೊಳಕತ್ರಿ. ಹೆಣ್ಮಕ್ಳು ಬಂದ್ರಂದ್ರೆ ಅಷ್ಟು ಖುಷಿ ಆದಂಗೆ ಆಗ್ತಾರೆ. ವಿಡಿಯೋದಾಗ ನೋಡಿರ್ಬೇಕಾದ್ರೆ ನಮ್ಮ ತವ್ರ ಮನೆಗೆ ಹೋಗಿ ಬಂದ್ರಿ ವಿಡಿಯೋ. ಎಷ್ಟು ಜನ ಕಮೆಂಟ್ ಹಾಕಿರಿ ಸೂಪರ್ ವಿಡಿಯೋ ಅಂತೇಳಿ. ಎಲ್ಲರೂ ನೋಡ್ರಿ ಹೆಣ್ಮಕ್ಳಿಗೆ ತವ್ರ ಮನೆಗೆ ಹೋಗೋ ಖುಷಿ ಒಂದು ಕಡೆ ಇದ್ರೆ, ಇಲ್ಲಿದ್ದು ನಮ್ಮ ಪರಿಸ್ಥಿತಿ ಬಿಟ್ಟು ಹೋಗ್ತೀವಲ್ಲ ಸ್ನೇಹಿತರೆ. ನನಗೆ ಇಡೀ ನೈಟ್ ಫುಲ್ ನಿದ್ರೆನ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ನಾನು ಆಡು ಮರಿಗಳು ಬಿಟ್ಟು ಹೋಗಿದ್ದೆ ಸ್ನೇಹಿತರೆ. ಒಂದು ನೈಟ್ ಪೂರ ಮನ್ಯಾಗೂ ಯಾರೂ ಇಲ್ಲ. ನಮ್ಮ ಯಜಮಾನ್ರು ಇದ್ರಂದ್ರೆ ಆಡಕ್ಕೆ ಕಟ್ತಿದ್ರು. ಮತ್ತು ನಮ್ಮ ನೆಗ್ಯಾನಿಗಳು ಕಟ್ಟ್ಯಾರ, ನಮ್ಮ ಅತ್ತಿ ಕಟ್ಟ್ಯಾಕರಿ ರೀ. ಮನುಷ್ಯಾಗ್ರಿ ಏನೋ ನನ್ನ ಮಕ್ಕಳನ್ನ ಬಿಟ್ಟು ಹೋದಂಗೆ ನನಗೆ ಆಗ್ತಾ ಇತ್ರಿ. ಅಲ್ಲಿ ಇಡೀ ಫುಲ್ ನನ್ನ ದೇಹ ಮಾತ್ರ ಅಲ್ಲಿ ಐತ್ರಿ. ಮನಸ್ಸು ಪೂರ ದೇಹ ಮಾತ್ರ ಅಲ್ಲಿ, ಮನಸ್ಸೆಲ್ಲ ಇಲ್ಲೇ ಇಟ್ಕೊಂಡಿದ್ದೆ. ಇಡೀ ರಾತ್ರಿ ಪೂರ ನಿದ್ದಿನ ಮಾಡೋಕ್ಕಾಗಲಿಲ್ಲ. ಯಾವಾಗ ಬರ್ತೀನಿ ಯಾವಾಗಿಲ್ಲ ನಂಗೆ. ಮತ್ತು ಮಾರನೇ ದಿನ ಹೋಗಿ ಮಕ್ಕಳ ಹತ್ರ ಭೇಟಿಯಾಗಿ ಮಕ್ಕಳು ನೋಡಿ ಊಟ ಮಾಡಿಸಿ ಬಂದೆ ರೀ. ಖುಷಿ ಆದಂಗೆ ಆಯ್ತು ಸ್ನೇಹಿತರೆ. ನಾನು ಬಂದಿನೂ 2 ದಿನ ಆಗೈತಿ. ಮತ್ತು ಒಂದು ಸುಟ್ಟಿ ಬಂದು ಹೋದ್ರಿ. 10th ಅವ ಏರ್ತಿದ್ದಾವಂತರೂ ಬರಲಿಲ್ಲ ಸ್ನೇಹಿತರೆ. ಇವತ್ತು ಮಧ್ಯಾಹ್ನ ಕಾಲ್ ಮಾಡಿದ, ಮಮ್ಮಿ ಒಂದು 50 ರೂಪಾಯಿ ಹಾಕಿ ಮಮ್ಮಿ, ನನಗೆ ಫೋನ್ಪೇಗೆ ನಂದು ಸಾಬಾನು ಡಬ್ಬಿ ಒಡೆದೈತಿ ತೊಗೋಬೇಕು, ಮತ್ತು ಪೇಪರ್ ಬೇಕಾಗ್ಯಾವ ನನಗೆ ತಂದಾರೆ. ಹಾಕಿದಾರೆ ಅಮೌಂಟ್ 50 ರೂಪಾಯಿ. ಮತ್ತು ಇನ್ನೊಂದೇನೋ ಎಕ್ಸಾಮ್ ಬರೋದೈತೈತ್ರಿ, ಅದಕ್ಕೊಂದು 200 ರೂಪಾಯಿ ಹಾಕಂದ್ರಿ. ಕೂತಲ್ಲೇ ಇಲ್ಲಿ ಹಾಕ್ತೀವಿ ಸ್ನೇಹಿತರೆ. ಅವ್ರಿಗೆ ಒಂದು ಸ್ವಲ್ಪ ನಮ್ಗೆ ಹೋಗಿ ಬಂದು ಇನ್ನೊಂದು ತಿಂಗಳು 2 ತಿಂಗಳು ಆಗಂಗಿಲ್ಲ ಅವ್ರ ಕಡೆ ಆಗಂಗಿಲ್ಲ. ಅದಕ್ಕೆ ಅವ್ರು ಎಷ್ಟು ಕೇಳ್ತಾರೆ ಅಮೌಂಟ್ ಇಲ್ಲೇ ಹಾಕ್ಲತ್ತೀವಿ. ಹಾಕ್ಬಾರ್ದ್ರೆ ಹಂಗೆ ಜಾಸ್ತಿ ನಾವು ಫೋನ್ಪೇ ಕರೆ ಅಲ್ಲೇ ಹೋಗಿ ಕೊಟ್ಟು ಬರ್ಬೇಕ್ರಿ. ಯಾಕಂದ್ರೆ ನಮ್ಗೆ ಹೋಗಕ್ಕೆ ಆಗಂಗಿಲ್ಲ ಸ್ನೇಹಿತರೆ. ಹೋಗಕ್ಕೆ ಆಗ್ಲಾರ್ಬಿಟ್ಟಕ್ಕೆ ಇಲ್ಲೇ ಕೊಡಾಕತ್ತೀನಿ ನೋಡ್ರಿ. ಮಕ್ಕಳ ಬಗ್ಗೆನೂ ಈ ಕಡೆ ಕೇರ್ ಮಾಡಬೇಕು, ಆಡುಗಳ ಮರಿಗಳನ್ನೂ ನಾನು ಕೇರ್ ಮಾಡಬೇಕು, ನನ್ನ ಅಂಗಡಿ ನೋಡ್ಕೋಬೇಕು. ನನ್ನನ್ನು ನಾನು ಸಿಕ್ಕಾಪಟ್ಟೆ ಕೇರ್ ಮಾಡ್ಕೊಳ್ಳೋ ಟೈಮ್ ಐತೆ ಸ್ನೇಹಿತರೆ. ಯಾಕಂದ್ರೆ ಸಿಕ್ಕಾಪಟ್ಟೆ ಟಯರ್ಡ್ ಆದಂಗೆ ಆಗೋದು, ಸುಸ್ತು ಬರೋದು, ಬ್ಲಡ್ ಕಮ್ಮಿ ಬ್ಲಡ್ ಮೈ ಒಳಗಡೆ ಬ್ಲಡ್ ಇಲ್ಲ ರೀ, ಆದರೆ ವೇಟ್ ಜಾಸ್ತಿ ಆಗ್ತಾಯಿದೆ. ಯಾಕೆ ವೇಟ್ ಜಾಸ್ತಿ ಆಗ್ತಾಯಿದೆ ಅಂದರೆ ಹೈ ಡೋಸ್ ಮೆಡಿಸಿನ್ ಕೊಡ್ತಾರೆ ಹುಷಾರು ತಪ್ಪಂದ್ರೆ. ನಂದು ಹೆಲ್ತ್ ಮುಖ ನೋಡಿ ಮತ್ತೆ ಈ ಸೈಡ್ ಫುಲ್ ಗುಳಿ ಎದ್ದಾವ ಸ್ನೇಹಿತರೆ. ನೋಡಬಾರ್ದು ಆ ಥರ. ಇಲ್ಲಿ ಹಿಡ್ಕೊಂಡು ಇದು ಪೂರ ಮುಖ ಎಲ್ಲ ದಪ್ಪ ಗುಳಿ ಎದ್ದಾವು. ಮೆಡಿಸಿನ್ದ ಪ್ರಾಬ್ಲಮ್ನ ಆಗ್ಲತ್ತೈತೆ ಹಂಗೆ. ಹಳ್ಳ್ಯಾಗ ಅಂತಾರೆ ಎಷ್ಟು ದಪ್ಪ ಆಗಿದಿ,
ಎಷ್ಟು ದಪ್ಪಾಗಿದೆ ಅಂತ ಅನ್ನಕತ್ತಾರೆ. ನಾನು ನಿಮಗೆ ಹೆಂಗೆ ಕಾಣಿಸ್ತೀನಿ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ನಾನು ನನ್ನ ಹೆಣ್ಮಕ್ಳ ವೇಟ್ ಮತ್ತು ವಯಸ್ಸು ಯಾರು ಹೇಳಬಾರ್ದು, ಯಾರಿಗೆ ಹೇಳಬಾರ್ದು ಅಂತಂತಾರೆ. ಯಾಕಂದ್ರೆ ನನ್ನ ವೇಟ್ ಕೇಳಿದ್ರೆ ನೀವು ಅಂತೀರಿ ಸ್ನೇಹಿತರೆ, ಅಷ್ಟು ವೇಟ್ ಜಾಸ್ತಿ ಆಗಿನಿ. ನಾನು ನಿನ್ನೆ ರೇಷನ್ ತೊಗೊಂಡು ಅಮಾವಾಸ್ಯೆ ನಿನ್ನೆ ಅಮಾವಾಸ್ಯೆ ದಿನ ರೇಷನ್ ಕೊಡಾಕತ್ತಿದ್ದು ಸ್ನೇಹಿತರೆ. ಅಲ್ಲೇ ಚೀಟಿ ಮಾಡಿಸಿ ರೇಷನ್ ತೊಗೊಂಡು ಬರೋ ಮುಂದೆ ಆ ರೇಷನ್ ಕಾಟದ ಮ್ಯಾಗ ಹುಡುಗ ಪರಿಚಯ ಅದನ್ರಿ. ರೇಷನ್ ಕಾಟದ ಮ್ಯಾಗ ನೋಡ್ಬೇಕು, ನಾನು ಎಲ್ಲರೂ ದಪ್ಪಾಗಿ ನಂತರ ವೇಟ್ ಚೆಕ್ ಮಾಡಿಸ್ಬೇಕಂತೇಳಿ ಮಾಡಿಸಿದೆ ಸ್ನೇಹಿತರೆ. 63 kg ಆಗಿನ್ರಿ. ನನಗೆ ದಿಗ್ಗಲ್ ಹೊಡೆದಂಗೆ ಆಯ್ತು. ಮತ್ತೆ 2 ಸಲ ನಿಂತೀರಿ, ಸುಳ್ಳು ಹೇಳ್ತೀರ ನೋಡ್ರಿ, 63 kg ಆಗಿನ ಸ್ನೇಹಿತರೆ. ಎಷ್ಟಂದ್ರೆ 54 kg ಇದ್ದೆ. 54.5 kg ಇದ್ದೆ. ಇದು BP ಸ್ಟಾರ್ಟ್ ಆಗಿ ಸುಮಾರು ದಿನ ಆಯ್ತು. ಕರೆ ಮೆಡಿಸಿನ್ ತಗೊಳ್ತಾ ಇದ್ದೀನಿ. ನಾನು ದೀಪಾವಳಿ ಹಿಡ್ಕೊಂಡು ತಗೊಳ್ತಾ ಇದ್ದೆ. ದೀಪಾವಳಿಗಿಂತ ಮುಂಚೆ ತಗೋತಾ ಇದ್ದೀನಿ. ಮುಂಚೆನೇ ಚಾಲು ಆಗೈತಿ ಸ್ನೇಹಿತರೆ. ಸ್ವಲ್ಪವೇ ಟೆನ್ಷನ್ ಮಾಡಿಕೊಂಡು ಹೆಲ್ತ್ ಪ್ರಾಬ್ಲಮ್ ಆಗೋದಂಗೆ ಆಗೋದು. ಮನೆಗೆ ಯಜಮಾನ್ರ ದವಾಖಾನೆ ತೊಗೊಂಡೋಗೋದು, ಅಲ್ಲಿದ್ದು ಇಂಜೆಕ್ಷನು ಮೆಡಿಷನು ಎಲ್ಲ ತಗೊಂಡು ಈ ಥರ ಕೂತೀನಿ. ಏನು ಮಾಡೋದು, ನಾನು ಊಟ ಮಾಡೋದು 2 ಟೈಮ್ ಸ್ನೇಹಿತರೆ. ನಾನು ಈಗ ಇಡೀ ಒಂದು 2-3 ತಿಂಗಳ ಅಂತೂ ನಾನು ಮಧ್ಯಾಹ್ನ ಟೈಮ್ ಊಟಕ್ಕೆ ಮನೆಗೆ ಬರೋಂಗಿಲ್ಲ ಅಂದರೂ ಕೂಡ ವೇಟ್ ಜಾಸ್ತಿ ಆಗ್ತೈತಿ. ಏನು ಆದ್ರೂ ಪರವಾಗಿಲ್ಲ. ಮನ್ಯಾಗ ನಾನು ವೇಟ್ ಜಾಸ್ತಿ ಆಗಾಕತ್ತೀನಿ ತಂದ್ಕೊಂಡು ಊಟ ಬಿಟ್ರಂತ ಮತ್ತೆ ಅದು ಅಂತ ತಿಳ್ಕೊತಾರೆ. ಆದ್ರೆ ವೇಟ್ ಜಾಸ್ತಿ ಆದ್ರೂ ಮೀರಿ ಸ್ವಲ್ಪ ನನ್ನ ಮನ್ಸಿಗಾದ್ರೂ ನೆಮ್ಮದಿ ಐತಿ ನೋಡಿ ಸ್ನೇಹಿತರೆ. ಯಾವುದೋ BP ಸುಸ್ತು ಅಷ್ಟು ಬರ್ತೈತ್ರಿ ಸ್ವಲ್ಪ. ಯಾಕಂದ್ರೆ ವೇಟ್ ಜಾಸ್ತಿ ಐತಿ, ನಾನು ಅಡ್ಡಾಡಂಗಿಲ್ಲ. ಕೂತಲ್ಲೇ ಕುಂಡ್ರನ ವೇಟ್ ಜಾಸ್ತಿ ಆದಂಗೆ ನನಗೆ ಸುಸ್ತು ಬರ್ತೈತ್ರಿ. ಒಂದು ಸ್ವಲ್ಪ ಅಡ್ಡಾಡ್ರ ಮೈ ಹಾರದಂಗೆ ಆಗ್ತೈತಿ. ಅಡ್ಡಾಡ್ದನ ಕಡಿಮೆ ರೀ. ಎಲ್ಲರೂ ಮನೆ ಒಳಗಡೆನೂ ಅನ್ನೋದಾಯ್ತು, ಡಾಕ್ಟರ್ಗಳು ಅನ್ನೋದಾಯ್ತು, ಈಗ ಇಡೀ ಊರನ್ನ ಹೊರ್ಸಿದ್ನಿ ಅಲ್ಲ ಅಂತ ವಾಕಿಂಗ್ ಮಾಡುವ ಎಷ್ಟು ದಪ್ಪ ಕಾಣಕತ್ತಿದ್ದಿ ಅಂತ ಅನ್ನಕತ್ತಾರೆ. ನಿಮಗೆ ಹೆಂಗೆ ಕಾಣಿಸ್ತೀನಿ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ದಪ್ಪ ಆಗಿನಂತ ಅನ್ಕೋತೀನಿ. ನನಗಂತೂ ನನ್ನ ವೇಟ್ ಅಂದ್ರೆ ನನಗೆ ಬಾಡಿ ಅಂತೂ ತೋರಿಸ್ತಾ ಇದ್ದಾರೆ ನಾನು ದಪ್ಪ ಆಗಿನಂತ. ವಿಡಿಯೋದಾಗ ನಿಮಗೆ ಹೆಂಗೆ ಕಾಣಿಸ್ತೀನಿ ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಜೊತೆ ಸಿಕ್ಕಾಪಟ್ಟೆ ಒಂದು ವಾರ ಆಯಿತು ಸ್ನೇಹಿತರೆ. ನಾನು 1 ವಾರ ಆಯ್ತೇನು 15 ದಿನ ಆಯಿತು ಕೂತ್ ಮಾತಾಡಿದ್ದಿಲ್ಲ. ಯಾಕೋ ನನ್ನ ಮನ್ಸಿಗೆ ಒಂಥರ ಮಗ ಹೋಗ್ಯಾನ ಇವತ್ತು. ಮತ್ತೆ ನಮ್ಮ ಅಕ್ಕನ ಮಗಳು ಬಂದಿದ್ದವ್ರಿ ನಿನ್ನೆ. ಅಕ್ಕನ ಮಗಳು ಬಂದಿದ್ದಳು. ಇಬ್ರು ಕುಡಿಸೆ ಅವನು ಬೆಳಿಗ್ಗೆ 6:30 ಬಸ್ಸಿಗೆ ಹೋದ, ಆಕಿ ಮತ್ತು 10 ಗಂಟೆ ಬಸ್ಸಿಗೆ ಹೋದರೆ. ಹೋಗೋಣ 2 ಮಕ್ಕಳನ್ನ ಕಳಿಸಿ ಒಂಥರ ಯಾಕೋ ಮನಸ್ಸಿಗೆ ಹಳಾಳೆ ಆದಂಗಾಯ್ತು. TV ಒಳಗಡೆ TV ಕರೆನ್ಸಿ ಕೂಡ ಆಗ್ಯಾವು. TV ಕರೆನ್ಸಿ ಹಾಕಿದ್ರಿ. TV ಕರೆನ್ಸಿ ಹಾಕಿದ್ರು ಚಾನಲ್ ಬರಲೇ ಇಲ್ಲ ರೀ. ಯಾಕೋ ಬರಲೇ ಇಲ್ಲ. ಬರ್ಲಾರ್ಬಿಟ್ಟೆ ಮತ್ತೆ ನಿಮ್ಮ ಜೊತೆ ಮಾತಾಡ್ರೆ ಆಯಿತು ಅಂತೇಳಿ ಅಂದ್ಕೊಂಡು ಮಾತಾಡ್ತಾ ಇದ್ದೀನಿ ರೀ. ನನ್ನ ಮಾತುಗಳು ನಿಮ್ಗೆ ಕೇಳಿಸ್ಕೊಂಡು ಖುಷಿ ಆಗಿದ್ರೆ ಒಳ್ಳೇದಾಯ್ತು ರೀ. ಇಲ್ಲಾಂದ್ರೆ ಒಬ್ಬೊಬ್ರು ಬೇಜಾರಾಗ್ತಾರೆ, ಏನಪ್ಪ ಇವ್ರದ್ದು ತಮ್ಮ ಜೀವನದಾಗ ಎಲ್ಲ ಹೇಳ್ಕೊತಾರಲ್ಲ ಅನ್ಕೋತಾರೆ. ನಾವೇನ್ರಿ ನಮ್ಮ ಜೀವನದಾಗ ಏನು ನಡೆದಿರ್ತೈತೆ ಅದನ್ನೇ ಹಂಚ್ಕೋಬೇಕು ಹೊರತು ಬೇರೆಯವ್ರ ಜೀವನದ ಬಗ್ಗೆ ಮಾತಾಡಿ, ಬೇರೆಯವ್ರ ಬಗ್ಗೆ ಮಾತಾಡಿ, ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡಿ, ಬ್ಯಾರೆದವ್ರ ಬಗ್ಗೆ ಮಾತಾಡ್ರೆ ಏನು ಬರೋದೈತ್ರಿ? ಇನ್ನೊಬ್ರು ಚಿಂತೆ ಮಾಡ್ರಿ ಏನು ಬರೋದು? ಇನ್ನೊಬ್ರ ಬಗ್ಗೆ ನಾವು ಮಾತಾಡ್ರಿ ಏನು ಬರೋದು? ನಮ್ಮ ಬಗ್ಗೆನೇ ನಾವು ಮಾತಾಡ್ಕೋಬೇಕು ಸ್ನೇಹಿತರೆ. ನಮ್ಮ ಬಗ್ಗೆನೇ ನಾವು ಆಡ್ಕೋಬೇಕು. ನಮ್ಮನ್ನು ನಾವು ಗುರ್ತಿಸ್ಕೋಬೇಕು. ಜನಕ್ಕೆ ನಾವು ಹೆಂಗದೀವಿ, ನಾವು ಹೆಂಗಿಲ್ಲ ಅನ್ನೋದು ನಮ್ಮನ್ನೇ ನಾವು ತೋರಿಸ್ಕೋಬೇಕಾರೆ ಇನ್ನೊಬ್ರನ್ನ ಬೆಳೆಸೋದಾಯ್ತು, ಇನ್ನೊಬ್ರ ಬಗ್ಗೆ ಆಡ್ಕೋದಾಯ್ತು, ಇನ್ನೊಬ್ರು ಹಂಗದಾರು ಹಿಂಗದಾರು ಸಿಕ್ಕಾಪಟ್ಟೆ ಜನ ಈ ಥರನ ಮಾತಾಡ್ತಿರ್ತಾರೆ. ಅವ್ರಿಗೊಂದು ಹೇಳೋದಂದ್ರೆ ರೀ, ನಿಮ್ಮನ್ನು ನೀವು ಗುರ್ತಿಸ್ಕೋರಿ, ನೀವೇ ಬೆಳೀರಿ. ಇನ್ನೊಬ್ರನ್ನ ಬೆಳೆಸಿದ್ರೆ ನಿಮಗೇನು ಬರೋದು ಅನ್ನೋದು ನನ್ನ ಅಭಿಪ್ರಾಯ. ನೋಡಿ, ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮೂಲಕ ಕಮೆಂಟ್ ತಿಳಿಸಿ. ನಾ ಈ ಮಾತು ಯಾಕಂದ್ರೆ ಒಬ್ಬೊಬ್ರು ನಿಮ್ಮನ್ನ ಬೆಳೆಸೋದಂದ್ರೆ ನಾವು ನಮ್ಗೆ ಸಪೋರ್ಟ್ ಮಾಡಿ ತನಕ ನಾವು ಅಂತೀವಿ, ಇನ್ನೊಬ್ರಿಗೂ ನಾವು ಸಪೋರ್ಟ್ ಮಾಡ್ತೀವಿ, ಅದು ಬೇರೆ ಸ್ನೇಹಿತರೆ. ಯಾಕಂದ್ರೆ ಈ ಕಡೆ ಹಳ್ಳಿ ಕಡೆ ಜನ ಹೆಂಗದ್ರ ರೀ, ಬ್ಯಾರೆದವ್ರು ಹಂಗದಾರು ಹಿಂಗದಾರು, ನಾವ್ಯಾಕೆ ಅವ್ರ ಗತ್ಲೆ ಆಗೋಲ್ಲಿವು, ಮತ್ತು ಅವ್ರು ಏನು ತಿಂತಾರೆ ಹೊಟ್ಟಿಗೆ. ನನಗೆ ಬಂದಂಥ ಪ್ರಶ್ನೆ ಸ್ನೇಹಿತರೆ, ನನಗೆ ಬಂದಂಥ ಪ್ರಶ್ನೆನ ನಿಮ್ಮ ಜೊತೆ ಹಂಚ್ಕೊಳತ್ತೀನಿ. ಏನಾರ ತಿನ್ನಾಕತ್ತೇವ ಹೊಟ್ಟೆಗೆ ಇಷ್ಟು ದಪ್ಪ ಆಗ್ತಾ ಇದ್ದಿಲ್ಲ. ನನ್ನ ಬಾಡಿಗೆ ನಾನು ಏನು ತಿಂತಾ ಇದ್ದೀನಿ ಅನ್ನೋದು ನನಗೆ ಗೊತ್ತಾರೆ. ಅದು ನನಗೆ ಗೊತ್ತು, ನಿಮಗೆ ಗೊತ್ತಿರಿ ನಾನು ಏನು ಊಟ ಮಾಡ್ತೀನಿ, ಏನು ಊಟ ಮಾಡೋಂಗಿಲ್ಲ. ಯಾಕಂದ್ರೆ ನಾನು ತೋರಿಸ್ಕೋತೀನಿ, ನಾನು ಇದನ್ನೇ ಅಡುಗೆ ಮಾಡೀನಿ,
ಇವತ್ತು ಇದನ್ನೇ ಊಟ ಮಾಡಿದೆ, ಇವತ್ತು ಏನು ಕೆಲಸ ಆಯಿತು, ನಂದು ಏನಿಲ್ಲ ಅಂತ ನಿಮ್ಮ ಜೊತೆ ಒಂದೂ ಪಿನ್ ಟು ಪಿಂಟ್ ನಾನೆಲ್ಲ ಹಂಚ್ಕೊಂಡಿರ್ತೀನಿ. ಅದನ್ನು ಜನ ಒಬ್ಬೊಬ್ರು ಅವ್ರಿಗೆ ಅವ್ರು ತಾವು ನೋಡ್ಲಾರ್ದವ್ರು ಇವು ಏನು ತಿನ್ನಾಕತ್ತಾಳ, ಈಗ ಇಷ್ಟು ದಪ್ಪ ಆಗ್ಲತ್ತಾಳಲ್ಲ, ಮುಖ ನೋಡಕ್ಕಿದೆ ಹಂಗಾಗೈತಿ, ಏನು ಕ್ರೀಮ್ ಹಚ್ಕೊಳಕತ್ತಿದ್ದಿ, ಮತ್ತು ಏನು ತಿಂದು ಈ ಥರ ಎಲ್ಲ ಏನಂತಾರೆ ನಮ್ಮ ಹಳ್ಯಾಗ ಉಡ ಉಬ್ಬಿದಂಗೆ ಉಬ್ತಾ ಇದೆ ಅಂತಂದ್ರಿ. ನಿನ್ನೆ ನಾನು ಎಲ್ಲಿ ನನ್ನ ಜನಕ್ಕೆ ಈಗ 2-3 ತಿಂಗಳಾಯ್ತು ನನ್ನ ಫೇಸ್ ಈ ಥರ ಆಗಿದಕ್ರಿ. ಒಂದು 4 ತಿಂಗಳ 3 ತಿಂಗಳ ಸಮೀಪನ ಬತ್ತು. ನಾನು ಯಾವುದು ಫಂಕ್ಷನ್ಗೆ ಹೋಗಿಲ್ಲ, ಎಲ್ಲಿ ಹೋಗೇ ಇಲ್ಲ, ಹೊರಗಡೆ ಹೋಗಿದ್ದಿದ್ದಿಲ್ಲ ಜಾಸ್ತಿ. ನನ್ನ ಅಂಗಡಿ ಆಯಿತು, ಮನೆ ಆಯಿತು, ಇಷ್ಟ ನಾನು ಓಡಾಟ ಮತ್ತು ನನ್ನ ಮಕ್ಕಳ ಹತ್ರ ಹೋಗೋದು, ಮಾರ್ಕೆಟ್ಗೆ ಹೋಗೋದು ಇಷ್ಟ ಮಾಡಿದ್ದೀನಿ ಹೊರತು. ನಿನ್ನೆ ಅಮಾವಾಸ್ಯೆಗೆ ಹೋದ್ರೆ ಸ್ನೇಹಿತರೆ ಒಬ್ಬರ ಇಬ್ಬರು ಎಲ್ಲರೂ ಕೇಳ್ತಾ ಇದ್ದಾರೆ, ಏನು ತಿಂತಿದ್ದಿ, ಏನು ಹಿಂಗಾಗಿದೆಯಲ್ಲ, ಮತ್ತು ಏನು ಹಚ್ಕೊಂಡಿದ್ದಿ ಮುಖಕ್ಕೆ, ಈ ಥರ ಯಾಕಾಗಿದೆಯವ್ವ, ಏನಾಗೈತೆ ನಿನಗೆ, ಏನು ಹೆಂಗಂದ್ರೆ ರೀ ಏನು ಬರಬಾರ್ದಂಥದ್ದು ಬ್ಯಾನ್ ಬಂದಿತ್ತು ನನಗೆ ಬರಬಾರ್ದಂಥದ್ದು ಬ್ಯಾನ್ ಬಂದೈತೈತ್ರಿ. ಏನಪ್ಪ ಏನು ಮಾತಾಡ್ತಾರೆ ಜನ ಅನ್ಕೊಂಡು ನಾನು ಭಾಳ ತಲೆನೇ ಕೆಡ್ಸ್ಕೊಳ್ಳಿಲ್ಲ ರೀ. ಮತ್ತು ಈ ಒಬ್ಬೊಬ್ರು ಏನಂತಾರೆ, ಮಕ್ಕಳೂ ಇಲ್ಲ ಗಂಡ್ರೂ ಇಲ್ಲ, ಸಿಕ್ಕಾಪಟ್ಟೆ ಮಾಡ್ಕೊಂಡು ಒಬ್ಬಾಕಿ ನಾನು ತಿನ್ನಾಕತ್ತಾಳ, ಅದಕ್ಕೆ ಹಿಂಗೆ ಆಗ್ಲಕತ್ತ ಅದು ಹಿಂಗಂದ್ರೆ ಅನ್ನಲಕ್ರಿ. ಅನ್ನವ್ರ ಬಾಯಿಗೆ ಅಂತೂ ಬೀಗ ಹಾಕಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ನಮಗೆ ಗೊತ್ತ್ರಿ ನಮ್ಮ ಮನ್ಯಾಗ ನಾನು ಏನು ಮಾಡ್ಕೊತಿದ್ದೀನಿ, ನಮ್ಮ ಮನ್ಯಾನವ್ರಿಗೆ ಗೊತ್ತು, ನಮ್ಮ ಯಜಮಾನ್ ಮಕ್ಕಳಿಗೆ ಗೊತ್ತು, ನಮ್ಮ ಮಮ್ಮಿ ಯಾವ ಊಟ ಮಾಡ್ತಾಳೆ ಯಾವುದಿಲ್ಲ. ಜನ ಆಡ್ಕೊಂಡ್ರೆ ಕಾಯಿಪಲ್ಲೆ ಸಿಗಂಗಿಲ್ಲ ಸ್ನೇಹಿತರೆ, ಅದಷ್ಟೇ ಕಾಯಿಪಲ್ಲೆ ನಾನು ನನ್ನ ಮನೆ ಬಾಜು ಹಚ್ಚಿನತ್ತೆ ಅದಷ್ಟೇ ತೊಗೊಂಡು ಮಾಡ್ತೀನಿ ಹೊರತು ಹೊರಗಡೆ ಹೋಗಿ ಯಾವುದನ್ನು ಕೊಂಡ್ಕೊಂಡು ಬರೋಂಗಿಲ್ಲ. ಎಲ್ಲನೂ ಇಲ್ಲೇ ನಾನು ಅಂಗಡಿ ಒಳಗಡೆ ತೊಗೊಂಡು ನಾನು ಮಾಡಿ ತಿಂತಾ ಇದ್ದೀನಿ ಹೊರತು ಬೇರೆದೇನು ತೊಗೊಂಬರ್ತಾ ಇಲ್ಲ. ಮತ್ತು ಈ ಥರ ನನ್ನ ಬಾಡಿ ಆಗ್ಬೇಕಾದ್ರೆ ಮೆಡಿಸಿನ್ನ ಕಾರಣ ಸ್ನೇಹಿತರೆ, ಮೆಡಿಸಿನ್ದ ಪವರ್ ಆದ್ವಾಗಿ ಕೈಕಾಲು ಇವಾಗಾದರೂ ಕೈಕಾಲು ಫುಲ್ಲು ಜುಮ್ ಬಂದಂಗೆ ಆಗ್ತಾವ್ರಿ. ನೈಟ್ ಮನ್ಕೊಂಡಿದ್ರೆ ಕೈಯೊಳಗೆ ಶಕ್ತಿನೇ ಇಲ್ದಂಗೆ ಜುಮ್ ಇರಿ ಓಡಾಡ್ದಂಗೆ ಆಗ್ತಿರ್ತಾವೆ. ತೊಗೊಂಡು ನೆಲಕ್ಕೆ ಕೈ ಹಿಂಗೆ ಹೊಡೆದು ಅವಾಗ ನನಗೊಂದು ಸ್ವಲ್ಪ ಅರ್ವಾದಂಗೆ ಆಗ್ತಾವೆ. ಕಾಲುಗಳೆಲ್ಲ ಜುಮ್ ಬಂದಂಗೆ ಆಗ್ತಿರ್ತಾವೆ. ಬಾಡಿ ವೇಟ್ ಆಗೈತೆ ಕರೆ ರೀ, ಅದ್ರ ಮೈಯಾಗ ಶಕ್ತಿ ಇಲ್ಲ ಸ್ನೇಹಿತರೆ. ಅವ್ರಿಗೆ ಏನು ಹೇಳಿದ್ರಿ, ಮೈ ಒಳಗಡೆ ಶಕ್ತಿ ಇಲ್ಲ, ಬ್ಲಡ್ ಇಲ್ಲ ಮೈಯಾಗ, ಅದಕ್ಕೆ ಮೆಡಿಷನ್ ಪವರ್ ಜಾಸ್ತಿ ಆದಂಗಾಗಿ ನನ್ನ ಮೈ ಮುಖ ಊದ್ದಂಗೆ ಆಗೋದು, ಕೈಕಾಲುಗಳು ಊದ್ದಂಗೆ ಆಗ್ತಾವ್ರಿ. ಕೈಕಾಲು ಇಷ್ಟು ದಪ್ಪ ಆಗಿರ್ತಾವ್ರಿ ಕಾಲು. ಒಂದೊಂದು ಸಲ ನಾನು ಕಾಲು ದಪ್ಪ ಆದಂಗಾಗಿ ಕಾಲ್ಗೆಜ್ಜೆ ತೆಗೆದಿಟ್ಟೀನಿ ರೀ. ನಾನು ಪಿಟ್ ಆಗ್ತಾ ಇದ್ದು ರೀ ಕಾಲ್ಗೆಜ್ಜೆ, ಕಾಲನ್ನು ಚೈನಾ ರೀ ತೆಗೆದಿಟ್ಟೀನಿ ರೀ. ನನ್ನ ಬಾಡಿ ಒಳಗಡೆ ಏನಾಗ್ತಾ ಇದೆ ನನಗೆ ಗೊತ್ತಲ್ಲ ರೀ, ಅವ್ರು ಅನ್ನೋರ್ಗೇನು ಇದು ಆಗ್ತೈತ್ರಿ. ಅದಕ್ಕೆ ರೀ ಒಬ್ಬೊಬ್ರ ಸಿಕ್ಕಾಪಟ್ಟೆ ನಮ್ಮ ಬಗ್ಗೆ ಆಡ್ಕೋತಿರ್ತಾರೆ, ಆಡ್ಕೊಳಕ್ಕೆ ಬಿಡ್ರಿ. ನಾನಂತೂ ತಲೆ ಕೆಡ್ಸ್ಕೊಂಡು ನಾನು ಪ್ರತಿಯೊಂದು ವಿಡಿಯೋದಾಗ ಹೇಳ್ತೀನಿ, ಬ್ಯಾರೆದವ್ರ ಬಗ್ಗೆ ಯಾವತ್ತೂ ತಲೆ ಕೆಡ್ಸ್ಕೋಬಾರ್ದು ಸ್ನೇಹಿತರೆ. ಬ್ಯಾರೆದವ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಸಿಕ್ಕಾಪಟ್ಟೆ ನಾನು ಟೆನ್ಷನ್ ಇದು ಮಾಡ್ಕೊಂಡು ಹುಷಾರು ತಪ್ಕೊಂಡು ಕೂತೀನಿ ಎಷ್ಟೋ ಸಲ. ಅದು ನಿಮ್ಮ ಜೊತೆ ಹಂಚ್ಕೊಂಡಿನಿ. ಇವಾಗ ನೋಡ್ರಿ ನನ್ನ ಕಾಲು ಮಡಿಸ್ಕೊಂಡು ಕೂತ್ರೆ ಕಾಲು ಪೂರ ಜೂಮ್ ಬಂದಂಗೆ ಆಗ್ತಾರೆ. ಒಂದು 10 ನಿಮಿಷ ಪೂರ ಅದ್ರ ಭಾರ ಹಾಕಿ ಕುಂಡ್ರಲ್ದಂಗೆ ಈ ಥರ ಇರ್ತಾವೆ ನನ್ನ ಟೈಮ್ದಾಗ. ಅದಕ್ಕೆ ಹೇಳಿದ್ರಿ, ಆರೋಗ್ಯದ ಚೆನ್ನಾಗಿದ್ರೆ ಎಲ್ಲನೂ ಕೆಲಸ ಮಾಡೋಕ್ಕೆ ಸಾಧ್ಯ ಆಗ್ತೈತಿ. ನಮ್ಮ ಆರೋಗ್ಯನ ಚೆನ್ನಾಗಿಲ್ಲ ಅಂದಾಗ ಯಾವ ಕೆಲಸ ಮಾಡೋಕ್ಕೂ ಬರಂಗಿಲ್ಲ ರೀ. ಮಾಡ್ಬೋದ್ರಿ, ಏನೋ ಒತ್ತಾಯಿಲೆ ಮಾಡ್ರು ಕೂಡ ಅದನ್ನ ಸೈಡ್ ಎಫೆಕ್ಟ್ ಆಗೇನ ಸುಮಾರು ಸಲ ನನಗೆ ಸೈಡ್ ಎಫೆಕ್ಟ್ ಆಗಿದೆ ಹೊರತು ಮತ್ತೊಂದು ಏನೂ ಇಲ್ಲ ರೀ, ಏನೂ ಇಲ್ಲ ಸ್ನೇಹಿತರೆ. ಅದಕ್ಕೆ ಹೇಳೋದು, ತಮಗೆ ಎಷ್ಟು ಕೆಲಸ ಇರ್ತೈತೆ ಅಷ್ಟ ಮಾಡ್ಬೇಕ್ರಿ. ಹಾಸಿಗಿದ್ದಷ್ಟ ಕಾಲು ಚಾಚಬೇಕು, ನಮ್ಗೆ ಎಷ್ಟು ನಿಂತೈತೆ ಅಷ್ಟೇ ಕೆಲಸ ಮಾಡಬೇಕು. ನಮ್ಮ ಯೋಗ್ಯತೆ ತಕ್ಕಂಗೆ ನಾವು ಇರಬೇಕು, ತೊಡಬೇಕು, ಉಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನಂತ ಹೇಳಿ ಸ್ನೇಹಿತರೆ. ಬರ್ರಿ, ಇವತ್ತಿನ ಟಾಪಿಕ್ ನಿಮ್ಗೆ ಇಷ್ಟ ಆಗಿತ್ತು ಅನ್ಕೋತೀನಿ. ಇವತ್ತಿನ ವಿಡಿಯೋ ಯಾವುದೇ ಒಂದು ಕಾರಣಕ್ಕೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಕೊಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ. ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ನನ್ನ ಹೊಸ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಒಳ್ಳೆ ಮಾಹಿತಿಯ ವಿಡಿಯೋನ ಹಾಕ್ತೀನಿ. ಇದೊಂದು ಹೆಣ್ಮಕ್ಳಿಗೆ ಮೋಟಿವೇಶನ್ ವಿಡಿಯೋನ ಒಂದೊಂದಾಗಿ ನಾನು ಕೊಡ್ತಾ ಇರ್ತೀನಿ. ಮತ್ತು ನಾಳೆ ಹಿಡಿದು ಏನೈತಿ ನನ್ನ ಡೈಲಿ ರೂಟೀನ್ ವಿಡಿಯೋ ಬರ್ತಾವೆ ಸ್ನೇಹಿತರೆ. ಮತ್ತು ನಾನು ಸ್ಟಿಚಿಂಗ್ನ ಸ್ವಲ್ಪ ದಿನ ಬಿಡಬೇಕನ್ನೋ ಪ್ಲ್ಯಾನಲ್ಲಿದ್ದೀನಿ. ಆದರೂ ಕೂಡ ಪೂರ್ಣ ಅಂತೂ ಬಿಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾನು ಅದನ್ನು ನನ್ನ ಕೆಲಸ ಅಂದ್ಕೊಂಡು ಸುಮಾರು ಸಲ ನಾನು ಸುಮಾರು ವಿಡಿಯೋದಾಗ ಹೇಳಿ ಏನೋ ನನ್ನ ಹೆಲ್ತ್ ಪ್ರಾಬ್ಲಮ್ಗಂತೂ ನಮ್ಮ ಯಜಮಾನ್ರು ಹಾಕ್ತಾರೆ. ನಾನು ಏನೋ ಸಣ್ಣ ಪುಟ್ಟದ ನನ್ನ ಆಸೆಗಳನ್ನ ಸ್ವಲ್ಪ ಆಗಿ ಅದರಿಂದನ ಈಡೇರಿಸ್ಕೋಬೇಕು ಅನ್ನೋದು. ಮತ್ತು
ಯಜಮಾನ್ರಿಗೆ ನೋಡ್ರಿ ಹಿಂಗೆ ಇರಂಗಿಲ್ಲ ಜೀವನ ಸ್ನೇಹಿತರೆ. ಎಷ್ಟೋ ಮನೆ ಒಳಗಡೆನೆ ಗಂಡ ಎಷ್ಟೋ ದುಡಿತಾನಂದ್ರು ಒಂದೊಂದು ಟೈಮ್ದಾಗ ತೊಂದರೆ ಬರ್ತಾ ಇದ್ದಾವ. ಅವಾಗೆಲ್ಲ ನನಗೆ ಟೈಲರಿಂಗ್ ಕೆಲಸನೇ ಕೈ ಹಿಡ್ದೈತಿ. ಇವತ್ತು ದೊಡ್ಡದ ನನಗೆ ಒಂದು 100 ರೂಪಾಯಿ ಪೂರ ಸಂಪಾದನೆ ಮಾಡ್ಲಕ್ಕಾಲಿಕ್ರು ಒಂದು 50 ರೂಪಾಯಿ ಆದ್ರೂ ಸಂಪಾದನೆ ಮಾಡಿ ಏನಾದರೂ ನನ್ನ ಮಕ್ಕಳಿಗೆ ಹೈನು ಹಾಲು ತೊಗೊಂಬರಾಕ, ಏನಾದರೂ ಮೆಡಿಸಿನ್ಕ ಮತ್ತೆ ಕೈಪಲ್ಲೆ ತಗೊಳಕ, ಎಲ್ಲಾದರೂ ಹೊರಗಡೆ ಹೊರಟಾಗ ಈಗಲೂ ಕೂಡ ನಮ್ಮ ಯಜಮಾನ್ರು ನನ್ನ ಹತ್ರ ಕೇಳ್ತಾರೆ ಅಮೌಂಟ್. ನನ್ನ ಅಂಗಡಿ ಒಳಗಡೆ ಅಷ್ಟಿದ್ರು ಕೂಡ ಕೈ ಹಾಕಿ ಯಾವಾಗೂ ತೊಗೊಳಂಗಿಲ್ಲ. ನನಗೊಂದು 50 ರೂಪಾಯಿ ಕೊಡು, ಚೇಂಜ್ ಕೊಡು ಅಂತಾರೆ. ಅಷ್ಟು ಖುಷಿ ಆಗ್ತೈತ್ರಿ ನೋಡಿ. ನಾವು ಕೆಲಸ ಮಾಡ್ತೀವಂದ್ರೆ ಕೆಲಸ ಮಾಡ್ತೀವಿ ಅನ್ಕೊಂಡೇ ಅವ್ರು ಬೇಡ್ತಾರೆ ಹೊರತು ನಾವು ಕಾಲಿಗೆ ನಾವು ಹಂಗೆ ಕೂತಿದ್ದೀವಿ ಅಂದ್ರೆ ನಮ್ಗೆ ಬೇಡ್ತಿರಂದ್ರೆ ನಮ್ಮ ಯಜಮಾನ್ರು ಅದು ನೋಡ್ರಿ ನನಗೆ ಭಾವನೆ. ಈ ಮಕ್ಕಳಾದ್ರು ನನಗೆ ಕೇಳ್ತಾರೆ, ಯಜಮಾನ್ರಾದ್ರು ನನಗೆ ಕೇಳ್ತಾರೆ. ಅವ್ರು ದುಡ್ದಂಥ ದುಡ್ಡನ್ನೇ ನನ್ನ ಹತ್ರ ಕೇಳಿ ಇಸ್ಕೋತಾರೆ ಹೊರತು ತಾವಾಗೆ ಎತ್ತಿ ಯಾವಾಗೂ ತಗೊಳಂಗಿಲ್ಲ. ಯಾವುದೇ ಒಂದು ಕಾರಣಕ್ಕೂ 1 ರೂಪಾಯಿ ಕೂಡ ಹೊರಗಡೆ ಹೋಗಿ ಖರ್ಚು ಮಾಡಂಗಿಲ್ಲ. ಅಂದಾಗ ನಾವ್ಯಾಕೆ ಕಾಲೇ ಕೂತ್ಕೋಬೇಕ್ರಿ, ಏನಾದರೂ ಮಾಡಬೇಕು. ಯಾವುದಕ್ಕೂ ಅವ್ರಿಗೂ ಒಂದು ಸ್ವಲ್ಪ ಹೆಲ್ಪ್ ಆಗ್ತಾ ಇತ್ತಲ್ಲ. ಸ್ವಲ್ಪ ಪ್ರಮಾಣದಾಗಾದರೂ ಖಾಲಿ ಕೂತ್ಕೊಂತಿದ್ರು ಎಷ್ಟಿದ್ರು ಮೀರಿ ಸಾಲಂಗಿಲ್ಲ ಅಂದಾಗ ನಾವ್ಯಾಕೆ ಟೈಮ್ ವೇಸ್ಟ್ ಮಾಡಬಾರ್ದು ಅಂದ್ಕೊಂಡು ಸ್ವಲ್ಪ ಕೆಲಸ ಮಾಡ್ತಾ ಇರ್ತೀನಿ ಅಂತ ಮಾಡಬೇಕು. ನನಗೆ ಮಾಡ್ರಿ ಅಂತೇಳಿ ಯಾವಾಗೂ ಯಾರೂ ಅಂದಿಲ್ಲ. ಯಾಕಂದರೆ ಖಾಲಿ ಕೂತ್ಕೊಳ್ಳುವಂಥ ಜೈಮನೇ ನಂದಲ್ಲ ನೋಡಿ ಸ್ನೇಹಿತರೆ. ನಮ್ಮ ತಾಯಿ ಕಲಿಸ್ಕೊಟ್ಟ ಪಾಠನೇ. ನಮ್ಗೆ ಯಾವಾಗೂ ನಿಮ್ಮ ಕೈಲಿ ನೀಗ್ದಷ್ಟು ಕೆಲಸ ಮಾಡಿರಿ, ಇನ್ನೊಬ್ರ ಕೈಲಿ ಅನಿಸ್ಕೋಬೇಡ್ರಿ. ಮತ್ತು ಇನ್ನೊಂದು ಏನಂದ್ರೆ ಯಾವಾಗೂ ರಿಣ್ಣುಗಳು ಏನೋ ಅಂತಾರೆ ನಮ್ಮ ರಿಣ್ಣುಗಳು ತಿನ್ನಬಾರ್ದು, ಕೂತಲ್ಲೇ ಕೂತ್ಕೊಂಡು. ಅದು ಮೈಗೆ ಹತ್ತಂಗಿಲ್ಲ, ಅಜೀರ್ಣ ಆದಂಗೆ ಆಗ್ತೈತಿ. ಬ್ಯಾರೆದವ್ರದ್ದು ತಿಂದ್ರೆ ನೀವು ಕಷ್ಟಪಟ್ಟು ಕೆಲಸ ಮಾಡಿ ತಿನ್ನೋದ್ರಲ್ಲಿರೋ ಖುಷಿ ಯಾವುದೇ ಒಂದು ಅಮೃತ ಕೊಟ್ಟರೆ ಬೇರೆದವ್ರು ಕೊಟ್ಟಿದ್ದ ಅಮೃತದಲ್ಲಿ ನಮ್ಗೆ ಖುಷಿ ಸಿಗಂಗಿಲ್ಲ. ಯಾಕಂದ್ರೆ ನಮ್ಮ ಕೆಲಸ ಮಾಡಿದಾಗ ನಾವು ತಂಗಳ ಅನ್ನನ ತಿಂದ್ರು ಮೀರಿ ಅದರಿಂದ ನೆಮ್ಮದಿ ಐತಿ ನೋಡಿ ಸ್ನೇಹಿತರೆ. ನನ್ನ ಮಾತು ನಿಮ್ಗೆ ಇಷ್ಟ ಆಗೈತೆ ಅಂತ ಕಾಮೆಂಟ್ ಹಾಕ್ರಿ. ಮತ್ತು ಇದ್ರ ಬಗ್ಗೆ ಏನಾದರೂ ಅಭಿಪ್ರಾಯ ನಿಮಗೆ ನಿಮ್ಮ ಜೀವನದಾಗ ಏನಾದರೂ ಇದೇ ಥರ ಆಗಿತ್ತಂದ್ರೆ ನನ್ನ ಜೊತೆ ನಿಮ್ಮ ಅನುಭವಗಳನ್ನ ಹಂಚ್ಕೋರಿ. ನನ್ನ ಅನುಭವಗಳು, ನನ್ನ ಜೀವನದಾಗ ಏನು ನಡೆದಿರ್ತೈತೆ ಅನುಭವಗಳನ್ನ ನಾನು ಹಂಚ್ಕೊಂಡಿದ್ದೀನಿ. ಇಷ್ಟೊತ್ತನ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ನಮಸ್ಕಾರ ಮಗದೊಮ್ಮೆ ಎಲ್ಲರಿಗೂ ಗುಡ್ ನೈಟ್, ಬಾಯ್. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಾಗ ಸ್ನೇಹಿತರೆ. ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದ.